ಹಾಯ್ ಆಲ್, ಇವತ್ತು ನಾನು ನಿಮಗೆ ಯಾವ ಡಿಶ್ ತೊಗೊಂಡು ಬಂದಿದ್ದೀನಿ ಅಂದರೆ ಹೌದು, ಸಿಂಪಲ್ ಆಗಿ ರಾಗಿ ಪ್ಯಾನ್ ಕೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬನ್ನಿ ತೋರಿಸ್ತೀನಿ. ಮೊದಲನೇದಾಗಿ ಒಂದು ಮಿಕ್ಸರ್ ಜಾರ್ಗೆ 5ರಿಂದ 10 ಖರ್ಜೂರ ಹಾಕ್ಕೊಂಡಿದ್ದೀನಿ, ಒಂದು ಬನಾನಾ ಹಾಕ್ಕೊಂಡಿದ್ದೀನಿ, ಬೇಕಾದಷ್ಟು ಹಾಲನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಬೇಕು. ಇವಾಗ ನೆಕ್ಸ್ಟು ಮಿಕ್ಸ್ ಮಾಡಲಿಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ರಾಗಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ನಾವೇನು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಿರೋ ಪ್ಯೂರಿನ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಯಾವುದು ಡಾಟ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು. ಅದು ಗಂಟಾಗದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೇನಾದರೂ ಕ್ವಾಂಟಿಟಿಲಿ ಗಟ್ಟಿ ಆಗ್ತಾಯಿದೆ, ಹಾರ್ಡ್ ಆಗ್ತಾಯಿದೆ ಅಂತ ಅನ್ನೋ ಸಂದರ್ಭದಲ್ಲಿ ನೀವು ಬೇಕಾದರೆ ಮಧ್ಯೆ ಮಧ್ಯೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಾವೇನು ದೋಸೆ ಹಿಟ್ಟು ಹಾಕ್ಕೊತೀವೋ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಡಲಲ್ಲಿ ಗಟ್ಟಿ ಆದರೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬಹುದು. ಇದೆಲ್ಲ ಕಲಸಿ ಇಟ್ಕೊಂಡಿದ್ದಾಯಿತು. ಇದಕ್ಕೆ ನಾನಿವಾಗ ಡ್ರೈ ಫ್ರೂಟ್ಸ್ ಅಂತ ನಾನು ಏನಂತಾರೆ ಒಣ ದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಇಷ್ಟೇ ಸಾಕು, ಬೇರೆ ಏನು ಬೇಡ. ನಿಮ್ಮ ಆಪ್ಷನಲ್ಲಿ ನೀವೇನಾದರೂ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳೋದ್ರೆ ಮಾಡ್ಕೊಬೋದು. ನಾನು ಜಸ್ಟ್ ದ್ರಾಕ್ಷಿ ಮಾತ್ರ ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ. ಇವಾಗ ನೆಕ್ಸ್ಟು ಒಂದು ಪ್ಯಾನ್ಗೆ ಬಟರ್ ಹಾಕೋತಾ ಇದ್ದೀನಿ. ಬಟರ್ ಹಾಕ್ಕೊಂಡು ನಾವೇನು ದೋಸೆ ಹಾಕ್ತೀವೋ ಆ ಥರ ಪ್ಯಾನ್ ಕೇಕ್ ಹೇಗೆ ಮಾಡ್ತೀವೋ ಆ ಥರ ಒನ್ ಬೈ ಪ್ಯಾನ್ ಕೇಕ್ ಹಾಕ್ಕೊಂಡು ಎರಡೂ ಬದಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಪ್ಯಾನ್ ಕೇಕ್ ರೆಡಿ ಆಗುತ್ತೆ. ಆ್ಯಕ್ಚುಲಿ ಸಡನ್ನಾಗಿ ಹೆಲ್ತಿ ಬ್ರೇಕ್ಫಾಸ್ಟು, ಡಯಟ್ ಫುಡ್ ಫಾಲೋ ಮಾಡೋರಿಗೆ ಇಟ್ ಈಸ್ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಇವಾಗ ನಮಗೆ ಹೆಲ್ತಿ ಡಯಟೇ ಬೇಕು, ಹೆಲ್ತಿ ಬ್ರೇಕ್ಫಾಸ್ಟ್ ಬೇಕು ಅನ್ನೋರೆಲ್ಲ ಡೆಫಿನೆಟ್ಲಿ ಈ ಡಿಶ್ನ ಟ್ರೈ ಮಾಡ್ಬೋದು. ವಿತಿನ್ 5 ಮಿನಿಟ್ಸಲ್ಲಿ ಕಿಡ್ಸ್ಗಳಿಗೆ ತುಂಬ ಇಷ್ಟ ಆಗುವಂತಹ ಡಿಶ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಮಕ್ಕಳು ಊಟ ಮಾಡದೇ ಇದ್ದಾಗ ಈ ಥರ ಮಾಡಿಕೊಟ್ರೆ ನಿಜವಾಗ್ಲೂ ಅವ್ರು ಇಷ್ಟಪಟ್ಬಿಟ್ಟು ತಿಂತಾರೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಡೆಫಿನೆಟ್ಲಿ ಮನೇಲಿ ಮಾಡ್ಕೊಂಡು ತಿನ್ನಿ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.